ನಿನ್ನೆ ನಾನು ಹ್ಯಾಪಿನೆಸ್ ಅಂದರೆ ಏನು, ರಿಯಲ್ ಖುಷಿ ಎದ್ರೊಳಗಿರ್ತದ ಅಂತ ನೋಡ್ಲಿಕತ್ತಿದ್ದೆ. ಅವರು ಏನು ಹೇಳಿದರು ಅಂದ್ರೆ, ನೀವು ಒಂದು ಏನೋ ಅಂದ್ಕೊಂಡಿರ್ತೀರಿ, ಫ್ಯೂಚರ್ನಾಗ ಇದು ನಂಗೆ ಸಿಕ್ಕರೆ ನಾ ಖುಷಿಯಾಗಿರ್ತೀನಿ ಅಂತ ನಾವು ಫ್ಯೂಚರಿಗೆ ವೇಟ್ ಮಾಡ್ತಿರ್ತೀವಲ್ಲ, ಅದು ಖರೇನ ಖುಷಿ ಅಲ್ಲ ಅಂತ ಹೇಳಿದ್ರು. ನಾವೇನು ಮಾಡ್ತಿರ್ತೀವಿ, ನಾ ಬಟ್ಟೆ ತೊಗೋಬೇಕು, ಜ್ಯುವೆಲರಿ ತೊಗೋಬೇಕು, ಮನೆ ಖರೀದಿ ಮಾಡಬೇಕು, ಆವಾಗ ನಂಗೆ ಖುಷಿ ಅನ್ನಿಸ್ತದ ಅಂತ ಅಂತಿರ್ತೀವಲ್ಲ, ಅದು ಖರೆ ಅಲ್ಲ ಅಂತ ಅವ್ರು ಹೇಳಿದರು. ಖರೆ ಹ್ಯಾಪಿನೆಸ್ ಎದ್ರ ಒಳಗಿರ್ತದ ಅಂದ್ರೆ ನಿಮ್ಮ ದಿನನಿತ್ಯ ಕಾರ್ಯಕ್ರಮದೊಳಗನ ಇರ್ತದ ಅಂತ ಹೇಳಿದ್ರು. ಏನು ಅಂತಂದ್ರೆ, ಈಗ ನೀನು ಏನಾರ ಚಲೋ ಡಯಟ್ ಫುಡ್ ಊಟ ಮಾಡಿ ನಾ ಇವತ್ತು ಇಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತೀನಿ ಅಂದ್ಕೊಂಡು ಅವತ್ತು ನೀ ಬರ್ನ್ ಮಾಡಿದಿ ಅಂದ್ರೆ ಎಂಡ್ ಆಫ್ ದ ಡೇ ನಿನಗೆ ಖುಷಿ ಆಗೇ ಆಗ್ತದೆ, ಯು ಹ್ಯಾವ್ ಅಚೀವ್ಡ್ ಇಟ್ ಅಂತ. ನನಗೂ ನಿನ್ನೆ ಇದು ರಿಲೇಟ್ ಆಯಿತು. ನಿನ್ನೆ ನಾನು ಫರ್ಮ್ ಆಗಿ ಕೂತ್ಕೊಂಡು ಒಂದು ಸರ್ಟಿಫಿಕೇಷನ್ ಮಾಡೋದಿತ್ತು, ಕೂತ್ಕೊಂಡು ಕಂಪ್ಲೀಟ್ ಮಾಡಿದೆ. ಆಮೇಲೆ ಫಸ್ಟ್ ಟೈಮ್ ನಾನು ITR ನಾನು ಫೈಲ್ ಮಾಡಿದೆ. ಸೊ ನನ್ನ ಕೆಲಸ ನಾನು ಮಾಡಿದೆ ಅಂತ ನನಗೂ ಖುಷಿ ಅನ್ನಿಸ್ತು. ಸೊ ಇದು ಸಣ್ಣ ಪುಟ್ಟದೊಳಗೆ ನಮ್ಮ ಖುಷಿ ನಾವು ಕಂಡುಕೋಬೇಕಾಗ್ತದೆ. ಇದು ರಿಯಲ್ ಹ್ಯಾಪಿನೆಸ್ಸು ಅಂತ ಅವ್ರು ಹೇಳಿದರು. ಅವ್ರು ಹೇಳೋದಕ್ಕೂ ನಾ ಕೆಲಸ ಮಾಡಿದ್ದಕ್ಕೂ ಏನೋ ರಿಲೇಟೆಡ್ ಅನ್ನಿಸ್ತು. ಹಾಗಾಗಿ ನಿಮಗೂ ಶೇರ್ ಮಾಡ್ಲಿಕತ್ತೀನಿ. ಯು ಫೈಂಡ್ ಯುವರ್ ಹ್ಯಾಪಿನೆಸ್ ಇನ್ ಯುವರ್ ರೂಟೀನ್ ವರ್ಕ್. ಖರೆ ಅದಲ್ಲ ಮತ್ತು ನಾ ಹೇಳೋದು.